ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜನವರಿ 2025 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ಈಗಲೇ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರ್ತಕ್ಕಂತಹ ಎಲ್ಲ ತರಗತಿಗಳನ್ನು ಈಸಿಯಾಗಿ ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಮತ್ತು ಜುಲೈ, ಅದೇ ರೀತಿ ಈಗ ಏನು ಆಗಸ್ಟ್ ನಡೀತಾ ಇದೆ, ಎಲ್ಲ ಪ್ರಚಲಿತ ಘಟನೆಗಳ ಒಂದು ವಿಡಿಯೋಗಳನ್ನು ಡೈರೆಕ್ಟಾಗಿ ಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇಲ್ಲಿ ನೋಡ್ತಾ ಹೋಗಿ. ತುಂಬ ಇಂಪಾರ್ಟೆಂಟ್ ಆಗಿ ತರಗತಿ ನಡೀತಾ ಹೋಗ್ತದೆ. ಅದಕ್ಕಾಗಿ ಸಂಪೂರ್ಣವಾಗಿ ತರಗತಿಗಳನ್ನು ನೋಡಿ, ತುಂಬ ಇಂಪಾರ್ಟೆಂಟ್ ತರಗತಿಗಳು ಅಥವಾ ಪ್ರಚಲಿತ ಘಟನೆಗಳನ್ನು ಡಿಸ್ಕಷನ್ ನಾವು ಮಾಡ್ಕೊಳ್ತಾ ಹೋಗೋಣ. ಓಕೆ, ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಜನವರಿ 2025ಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಥವಾ AFI ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಥ್ಲೀಟ್ಸ್ ಆಯೋಗದ ಒಂದು ಅಧ್ಯಕ್ಷರಾಗಿ ಯಾರನ್ನ ನೇಮಿಸಲಾಗಿದೆ ಅಂತ. ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಅಥ್ಲೀಟ್ಸ್ ಆಯೋಗದ ಒಂದು ಅಧ್ಯಕ್ಷರಾಗಿ ಯಾರನ್ನ ಇಲ್ಲಿ ನೇಮಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅಂಜು ಬಾಬಿ ಜಾರ್ಜ್ ಎಂಬತಕ್ಕಂಥವ್ರು. ಆಪ್ಷನ್ ಡಿ, ಅಂಜು ಬಾಬಿ ಜಾರ್ಜ್ ಎಂಬತಕ್ಕಂಥವ್ರು ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾದ ಅಥ್ಲೀಟ್ಸ್ ಆಯೋಗದ ಅಧ್ಯಕ್ಷರನ್ನಾಗಿ ಇಲ್ಲಿ ನೇಮಕವನ್ನ ಇಲ್ಲಿ ಮಾಡಲಾಗಿದೆ. ಆಪ್ಷನ್ ಡಿ, ಅಂಜು ಬಾಬಿ ಜಾರ್ಜ್. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಾರ್ಷಿಕವಾಗಿ ಯಾವ ದಿನಾಂಕದಂದು ಭಾರತೀಯ ಸೇನಾ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಅಂತ. ಎಲ್ಲರಿಗೂ ಕೂಡ ಗೊತ್ತಿದೆ, ಪ್ರತಿ ವರ್ಷ ಈ ಒಂದು ಆಚರಣೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ ಜನವರಿಯಲ್ಲಿ. ಭಾರತದಲ್ಲಿ ವಾರ್ಷಿಕವಾಗಿ ಇಲ್ಲಿ ಜನವರಿ 15ರಂದು ಭಾರತೀಯ ಸೇನಾ ದಿನವನ್ನ ಅಥವಾ ಇಂಡಿಯನ್ ಆರ್ಮಿ ಡೇ, ಭಾರತೀಯ ಸೇನಾ ದಿನವನ್ನ ಪ್ರತಿ ವರ್ಷ ಇಲ್ಲಿ ಆಚರಣೆಯನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಆಪ್ಷನ್ ಎ, ಜನವರಿ 15ಕ್ಕೆ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಲೋಕಪಾಲ ಎಂಬತಕ್ಕಂಥ ಒಂದು ಕಾಯ್ದೆ, ಲೋಕಪಾಲ್ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು ಅಂತ. ಲೋಕಪಾಲ್ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಇಲ್ಲಿ ಯಾವುದು ಅಂತ ಕೇಳಿದರೆ 2010, 2012, 2014 ಮತ್ತು 2015 ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 2014ರಲ್ಲಿ ಲೋಕಪಾಲ ಎಂಬತಕ್ಕಂಥ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಗ್ತದೆ. ಆಪ್ಷನ್ ಸಿ, 2014 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2025 ಮಹಾಕುಂಭ ಎಂಬತಕ್ಕಂತಹ ಒಂದು ಉತ್ಸವ ಏನಿದೆ, ಇತ್ತೀಚೆಗೆ ನಡೀತು ಮಹಾಕುಂಭ ಉತ್ಸವ ಜನವರಿಯಲ್ಲಿ. ಈ ಒಂದು ಮಹಾಕುಂಭ ಉತ್ಸವ ಯಾವ ನಗರದಲ್ಲಿ ಪ್ರಾರಂಭ ಆಯಿತು ಅಂತ. ಮಹಾಕುಂಭ ಉತ್ಸವ ಯಾವ ನಗರದಲ್ಲಿ ಪ್ರಾರಂಭವನ್ನ ಇಲ್ಲಿ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪ್ರಯಾಗರಾಜ್ ಅಥವಾ ಆಪ್ಷನ್ ಎ, ಇಲ್ಲಿ ಪ್ರಯಾಗರಾಜ್ ಎಂಬತಕ್ಕಂಥ ಪ್ರದೇಶ ಏನಿದೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಪ್ರದೇಶ ಪ್ರಯಾಗರಾಜ್ ಎಂಬತಕ್ಕಂಥ ಸ್ಥಳದಲ್ಲಿ ಈ ಒಂದು ಮಹಾಕುಂಭ ಎಂಬತಕ್ಕಂತಹ ಒಂದು ಉತ್ಸವವನ್ನ ಇಲ್ಲಿ ಶುರುವನ್ನ ಇಲ್ಲಿ ಮಾಡಲಾಯಿತು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, DRDOದ ಹಿಮ ಕವಚ ಎಂಬತಕ್ಕಂಥ ಒಂದು ವ್ಯವಸ್ಥೆಯನ್ನ ಯಾವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. DRDOದ ಹಿಮ ಕವಚ ಎಂಬತಕ್ಕಂಥ ಒಂದು ವ್ಯವಸ್ಥೆಯನ್ನ ಯಾವುದಕ್ಕಾಗಿ ಇಲ್ಲಿ ವಿನ್ಯಾಸಗೊಳಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಶೀತ ಹವಾಮಾನದ ಉಡುಪುಗಳು, ಗುಂಡು ನಿರೋಧಕ ಜಾಕೆಟ್, ಯುದ್ಧ ತಂತ್ರದ ವಾಹನಗಳು ಮತ್ತು ಸಂವಹನ ವ್ಯವಸ್ಥೆಗಳು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶೀತ ಹವಾಮಾನದ ಉಡುಪುಗಳು. ಆಪ್ಷನ್ ಎ, ಶೀತ ಹವಾಮಾನದ ಒಂದು ಉಡುಪುಗಳನ್ನ ಈ ಒಂದು DRDO ಹಿಮಕವಚ ವ್ಯವಸ್ಥೆಯನ್ನ ಇಲ್ಲಿ ವಿನ್ಯಾಸವನ್ನ ಇಲ್ಲಿ ಗೊಳಿಸಲಾಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, BCCIನ ಹೊಸ ಕಾರ್ಯದರ್ಶಿಯಾಗಿ ಯಾರನ್ನ ಇಲ್ಲಿ ನೇಮಕವನ್ನ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ, ಜೈಶಾ, ಆಪ್ಷನ್ ಬಿ, ಪ್ರಭತೇಶ್ ಸಿಂಗ್ ಭಾಟಿಯಾ, ಆಪ್ಷನ್ ಸಿ, ಸೌರವ್ ಗಂಗೂಲಿ, ಆಪ್ಷನ್ ಡಿ, ದೇವಜಿತ್ ಸೈಕಿಯಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. BCCIನ ನೂತನ ಕಾರ್ಯದರ್ಶಿಯಾಗಿ ದೇವಜಿತ್ ಸೈಕಿಯಾ ಎಂಬತಕ್ಕಂಥ ಒಂದು ವ್ಯಕ್ತಿಯನ್ನ ಇಲ್ಲಿ ನೇಮಕವನ್ನ ಮಾಡಲಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ತಲೆಮಾರಿನ ಬೀಟಾ ಮಗು ಎಲ್ಲಿ ಜನಿಸಿತು ಅಂತ. ಭಾರತದ ಮೊದಲ ಒಂದು ತಲೆಮಾರಿನ ಬೀಟಾ ಎಂಬತಕ್ಕಂಥ ಒಂದು ಮಗು ಏನಿದೆ ಅದು ಎಲ್ಲಿ ಜನಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದು ನಮ್ಮ ಒಂದು ಭಾರತ ದೇಶದ ಮಿಜೋರಾಂ ಎಂಬತಕ್ಕಂಥ ಒಂದು ರಾಜ್ಯದಲ್ಲಿ ಈ ಒಂದು ಮೊದಲ ತಲೆಮಾರಿನ ಬೀಟಾ ಮಗು ಇಲ್ಲಿ ಜನಿಸುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಯಾವ ಪ್ರದೇಶದಲ್ಲಿ ಸೋನಾಮಾರ್ಗ್ ಎಂಬತಕ್ಕಂಥ ಒಂದು ಸುರಂಗವನ್ನ ಇಲ್ಲಿ ಉದ್ಘಾಟನೆ ಮಾಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸೋನಾಮಾರ್ಗ್ ಎಂಬತಕ್ಕಂಥ ಒಂದು ಸುರಂಗ ಏನಿದೆ ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಪ್ರದೇಶದಲ್ಲಿ ಉದ್ಘಾಟನೆ ಮಾಡ್ತಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ
ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಒಂದು ಸೋನಾಮಾರ್ಗ್ ಎಂಬತಕ್ಕಂಥ ಒಂದು ಸುರಂಗವನ್ನ ಇಲ್ಲಿ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಉದ್ಘಾಟನೆಯನ್ನ ಮಾಡ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 2025 ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ. ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ಪ್ರತಿ ವರ್ಷ ಬರ್ತದೆ. ಈ ಒಂದು ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದ ಅಡಿಯಲ್ಲಿ ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಒಂದು ಜನರು ಬೇರೆ ದೇಶಗಳಿಗೆ ವೀಸಾ ಫ್ರೀ ಹೋಗೋದಕ್ಕೆ ಎಷ್ಟು ದೇಶಗಳನ್ನ ಇಲ್ಲಿ ಟಾರ್ಗೆಟ್ ಅನ್ನ ಕೊಡ್ತಾರೆ. ಆ ಒಂದು ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ನಮ್ಮ ಒಂದು ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಎ 85ನೇ ಸ್ಥಾನದಲ್ಲಿ ಈ ಒಂದು ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಇಲ್ಲಿ 85ನೇ ಸ್ಥಾನದಲ್ಲಿ ಇಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ 18ನೇ ಪ್ರವಾಸಿ ಭಾರತೀಯ ದಿವಸ. 18ನೇ ಪ್ರವಾಸಿ ಭಾರತೀಯ ದಿವಸವನ್ನ ಯಾವ ಒಂದು ಪ್ರದೇಶದಲ್ಲಿ ನಡೆಸಲಾಯಿತು ಅಂತ. 18ನೇ ಪ್ರವಾಸಿ ಭಾರತೀಯ ದಿವಸವನ್ನ ಇತ್ತೀಚೆಗೆ ಭುವನೇಶ್ವರ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ನಡೆಸಲಾಗ್ತದೆ. ಆಪ್ಷನ್ ಡಿ ಭುವನೇಶ್ವರ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಭುವನೇಶ್ವರ್ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಜನವರಿ 14, 2025 ಜಾರಿಗೆ ಬರುವಂತೆ ಇಸ್ರೋದ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ಇಲ್ಲಿ ನೇಮಿಸಲಾಗಿದೆ. ಇಸ್ರೋದ ಹೊಸ ಅಧ್ಯಕ್ಷರನ್ನಾಗಿ ಇತ್ತೀಚೆಗೆ ಯಾರನ್ನು ನೇಮಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಹಿಂದಿನ ಒಂದು ಏನು ಅಧ್ಯಕ್ಷರು ಯಾರಿದ್ರು ಅಂತ ಅಂದ್ರೆ ಸೋಮನಾಥ್ ಅವರು ಇದ್ರು. ಈಗ ಪ್ರೆಸೆಂಟ್ ಆಗಿ ವಿ ನಾರಾಯಣನ್ ಎಂಬತಕ್ಕಂಥವ್ರು. ಆಪ್ಷನ್ ಡಿ ವಿ ನಾರಾಯಣನ್ ಎಂಬತಕ್ಕಂಥವ್ರು ಜನವರಿ 14, 2025 ಇತ್ತೀಚೆಗೆ ಜಾರಿಗೆ ಬರುವಂತೆ ಇಸ್ರೋದ ಒಂದು ಹೊಸ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಇಲ್ಲಿ ಸ್ವೀಕಾರ ಮಾಡಿರ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 2025 ಭಾರತದ ಗಣರಾಜ್ಯೋತ್ಸವದ ಮೆರವಣಿಗೆಗೆ ಯಾವ ದೇಶದ ಅಧ್ಯಕ್ಷರನ್ನ ಇಲ್ಲಿ ಮುಖ್ಯ ಅತಿಥಿಯಾಗಿ ಇಲ್ಲಿ ಆಹ್ವಾನ ಇಲ್ಲಿ ಮಾಡಲಾಗಿತ್ತು ಅಂತ ಇಲ್ಲಿ ಕೇಳಿದರೆ 2025 ಒಂದು ಗಣರಾಜ್ಯದ ಒಂದು ಉತ್ಸವದ ಮೆರವಣಿಗೆಗಾಗಿ ಯಾವ ದೇಶದ ಒಂದು ಏನು ಅಧ್ಯಕ್ಷರನ್ನ ಮುಖ್ಯ ಅತಿಥಿಯಾಗಿ ಇಲ್ಲಿ ಆಹ್ವಾನ ಮಾಡಲಾಗಿತ್ತು ಅಂತ ಪ್ರಶ್ನೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷ್ಯಾ ದೇಶದ ಒಂದು ಅಧ್ಯಕ್ಷರನ್ನಾಗಿ ಇಲ್ಲಿ ಮುಖ್ಯ ಅತಿಥಿಯನ್ನಾಗಿ ಇಲ್ಲಿ ಆಹ್ವಾನ ಮಾಡಲಾಗಿತ್ತು. ಆಪ್ಷನ್ ಡಿ ಇಂಡೋನೇಷ್ಯಾ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಈ ಶ್ರಮ್ ಪೋರ್ಟಲ್ ಅನ್ನು ಎಷ್ಟು ನಿಗದಿತ ಭಾಷೆಗಳಿಗೆ ಇಲ್ಲಿ ವಿಸ್ತರಣೆ ಮಾಡಲಾಗಿದೆ ಅಂತ. ನಮ್ಮ ಒಂದು ಭಾರತದ ಒಂದು ಕಾನ್ಸ್ಟಿಟ್ಯೂಷನ್ ಅಥವಾ ಇಲ್ಲಿ ಸಂವಿಧಾನದಲ್ಲಿ ಟೋಟಲ್ ಆಗಿ 22 ಏನು ಭಾಷೆಗಳಿದಾವೆ. ಅದೇ ರೀತಿ ಇಲ್ಲಿ ಈ ಶ್ರಮ್ ಪೋರ್ಟಲ್ ಅನ್ನು ಎಷ್ಟು ಭಾಷೆಗಳಿಗೆ ನಿಗದಿತವಾಗಿ ವಿಸ್ತರಣೆ ಮಾಡಲಾಗಿದೆ ಅಂತ ಇಲ್ಲಿ ಕೇಳೋದಾದರೆ 22 ಭಾಷೆಗಳಿಗೆ ಇಲ್ಲಿ ವಿಸ್ತಾರ ಮಾಡಲಾಗಿದೆ. ಈ ಒಂದು ಈ ಶ್ರಮ್ ಪೋರ್ಟಲ್ ಅನ್ನ 22 ಭಾಷೆಗಳಿಗೆ ಇಲ್ಲಿ ವಿಸ್ತರಣೆಯನ್ನು ಇಲ್ಲಿ ನಮ್ಮ ಒಂದು ಭಾರತ ಸರ್ಕಾರ ಇಲ್ಲಿ ಮಾಡಲಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನ ಎಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಭಾರತದ ಮೊದಲ ಸಾವಯವ ಒಂದು ಮೀನುಗಾರಿಕೆ ಕ್ಲಸ್ಟರ್ ಅನ್ನು ಎಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಇದನ್ನ ಸಿಕ್ಕಿಂ ರಾಜ್ಯದಲ್ಲಿ ಈ ಒಂದು ಭಾರತದ ಮೊದಲ ಸಾವಯವ ಮೀನುಗಾರಿಕೆ ಕ್ಲಸ್ಟರ್ ಅನ್ನ ಪ್ರಾರಂಭವನ್ನ ಇಲ್ಲಿ ಮಾಡಲಾಯಿತು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ದೆಹಲಿ ವಕ್ಫ್ ಮಂಡಳಿಯ ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ. ವಕ್ಫ್ ಮಂಡಳಿ ಅಂತಕ್ಕಂಥದ್ದು ಈ ಒಂದು ದೆಹಲಿಯ ಒಂದು ವಕ್ಫ್ ಮಂಡಳಿ ಏನಿದೆ ಇದರ ಒಂದು ಸಿಇಒ ಆಗಿ ಯಾರನ್ನ ಇಲ್ಲಿ ನೇಮಕ ಮಾಡಲಾಗಿದೆ ಅಂತ ಅಂದ್ರೆ ಇಲ್ಲಿ ಅಜೀಮುಲ್ ಹಕ್ ಎಂಬತಕ್ಕಂಥವ್ರು. ಆಪ್ಷನ್ ಸಿ ಏನಿದೆ ಅಜೀಮುಲ್ ಹಕ್ ಎಂಬತಕ್ಕಂಥವ್ರು ಈ ಒಂದು ದೆಹಲಿ ವಕ್ಫ್ ಮಂಡಳಿಯ ಒಂದು ಸಿಇಒ ಆಗಿ ಇಲ್ಲಿ ನೇಮಕವನ್ನ ಇವರನ್ನ ಮಾಡಲಾಗಿದೆ. ರಾಷ್ಟ್ರೀಯ ಪಕ್ಷಿ ದಿನವನ್ನ ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಣೆಯನ್ನ ಮಾಡಲಾಗುತ್ತದೆ. ರಾಷ್ಟ್ರೀಯ ಪಕ್ಷಿ ದಿನವನ್ನ ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಣೆಯನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪ್ರತಿ ವರ್ಷ ಜನವರಿ 5ರಂದು ರಾಷ್ಟ್ರೀಯ ಪಕ್ಷಿ ದಿನವನ್ನ ಇಲ್ಲಿ ಆಚರಣೆಯನ್ನ ಮಾಡ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 2025 ಮೊದಲ ಬಾರಿಗೆ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನ ಯಾವ ರಾಜ್ಯದಲ್ಲಿ ಆಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ. 2025 38ನೇ ನ್ಯಾಷನಲ್ ಗೇಮ್ಸ್ ಅಂತ ಕರಿತೇವೆ. 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಏನಿದೆ ಇದನ್ನ ಯಾವ ರಾಜ್ಯ ಇಲ್ಲಿ ಆಯೋಜನೆ ಮಾಡ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದನ್ನ ಉತ್ತರಾಖಂಡ ರಾಜ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ. ಆಪ್ಷನ್ ಡಿ ಉತ್ತರಾಖಂಡ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಕೇಂದ್ರ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ಹೊಸ ಕಟ್ಟಡಕ್ಕೆ ಪ್ರಧಾನಿ ಎಲ್ಲಿ ಅಡಿಪಾಯ ಹಾಕಿದರು ಅಂತ.
ಕೇಂದ್ರ ಆಯುರ್ವೇದ ಸಂಶೋಧನಾ ಸಂಸ್ಥೆಯ ಹೊಸ ಕಟ್ಟಡಕ್ಕೆ ಪ್ರಧಾನಮಂತ್ರಿಯವರು ಎಲ್ಲಿ ಅಡಿಪಾಯವನ್ನ ಇಲ್ಲಿ ಹಾಕಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇತ್ತೀಚೆಗೆ ನವದೆಹಲಿಯಲ್ಲಿ ಹೊಸ ಒಂದು ಕೇಂದ್ರದ ಆಯುರ್ವೇದ ಸಂಶೋಧನಾ ಸಂಸ್ಥೆಯನ್ನ ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿ ನವದೆಹಲಿಯಲ್ಲಿ ಅಡಿಪಾಯವನ್ನು ಹಾಕಿದ್ದಾರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಉತ್ಪಾದನೆ ಮಾಡಲು ಸ್ಥಳೀಯ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ. ಆಮದು ಅವಲಂಬನೆಯನ್ನ ಕಡಿಮೆ ಮಾಡಲು ಪ್ಯಾರಾಸಿಟಮಾಲ್ ಏನು ಉತ್ಪಾದನೆ ಮಾಡೋದಕ್ಕೆ, ಆಮದು ಏನು ಕಡಿಮೆ ಮಾಡೋದಕ್ಕೆ ಯಾವ ಒಂದು ಸಂಸ್ಥೆ ಇಲ್ಲಿ ತಂತ್ರಜ್ಞಾನವನ್ನು ಇಲ್ಲಿ ಅಭಿವೃದ್ಧಿಪಡಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, CSIR ಅಂತ ಅಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತಕ್ಕಂಥ ಸಂಸ್ಥೆ ಈ ಒಂದು ಪ್ಯಾರಾಸಿಟಮಾಲ್ ಉತ್ಪಾದನೆ ಮಾಡೋದಕ್ಕೆ ನಮ್ಮ ಒಂದು ಸ್ಥಳೀಯ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಅಭಿವೃದ್ಧಿಯನ್ನು ಇಲ್ಲಿ ಪಡಿಸಿದೆ. ಮುಂದಿನ ಪ್ರಶ್ನೆ, ಏಷ್ಯಾದ ಅತಿ ದೊಡ್ಡ ಏರೋ ಶೋ ಆಗಿರುವ 15ನೇ ಏರೋ ಇಂಡಿಯಾ 2025ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ಎಲ್ಲಿ ನಡೆದಿದೆ ಅಂತ. ಈ ಒಂದು ಏರೋ ಇಂಡಿಯಾ ಶೋ ಏನಿದೆ ಇತ್ತೀಚೆಗೆ ಜನವರಿಯಲ್ಲಿ ಈ ಒಂದು ಬೆಂಗಳೂರಿನಲ್ಲಿ 15ನೇ ಒಂದು ಏರೋ ಇಂಡಿಯಾ ಶೋ ಅನ್ನ ನಡೆಸಲಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇದು ಏಷ್ಯಾದಲ್ಲಿ ಅತ್ಯಂತ ಒಂದು ಏರೋ ಶೋ ಆಗಿರ್ತಕ್ಕಂಥದ್ದು, ಅದಕ್ಕಾಗಿ ಇದು ತುಂಬಾ ಇಂಪಾರ್ಟೆಂಟ್. ಇದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇದನ್ನು ನಡೆಸಲಾಗಿದೆ. ಮುಂದಿನ ಪ್ರಶ್ನೆ, 2024ರ ಆನೆ ಸಂಖ್ಯೆಯ ಒಂದು ಅಂದಾಜಿನಲ್ಲಿ 5828 ಆನೆಗಳ ಜನಸಂಖ್ಯೆಯನ್ನ ದಾಖಲೆ ಮಾಡಿದ ಭಾರತೀಯ ರಾಜ್ಯ ಯಾವುದು ಅಂತ. 2024ರ ಆನೆ ಜನಸಂಖ್ಯೆಯ ಒಂದು ಅಂದಾಜಿನಲ್ಲಿ 5828 ಆನೆಗಳ ಜನಸಂಖ್ಯೆಯನ್ನು ದಾಖಲೆ ಮಾಡಿದ್ದ ಭಾರತೀಯ ರಾಜ್ಯ ಯಾವುದಪ್ಪ ಅಂತ ಅಂದ್ರೆ ಅದು ಅಸ್ಸಾಂ ಎಂಬತಕ್ಕಂಥ ರಾಜ್ಯ. ಆಪ್ಷನ್ ಎ ಅಸ್ಸಾಂ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಆಹಾರ ನಿಗಮದ ಅಧ್ಯಕ್ಷ ಅಥವಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ 1965ರಲ್ಲಿ ಸ್ಥಾಪನೆಯನ್ನು ಮಾಡಲಾಗ್ತದೆ. ಈ ಒಂದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಒಂದು ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅಥವಾ CMD ಅಂತ ಕರೀತಾರೆ. ಚೀಫ್ ಅಥವಾ CMD ಅನ್ನ ಯಾರನ್ನ ಇಲ್ಲಿ ನೇಮಕ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಶುತೋಷ್ ಅಗ್ನಿಹೋತ್ರಿ ಅಂತಕ್ಕಂಥವರು ಈ ಒಂದು FCI ನ ನೂತನ ಒಂದು ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಇಲ್ಲಿ ಆಯ್ಕೆ ಆಗಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮಣ್ಣಿನ ಮಾಲಿನ್ಯವನ್ನ ಎದುರಿಸಲು ಸಾಮರ್ಥ್ಯವಿರ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನ ಯಾವ ಸಂಸ್ಥೆ ಇಲ್ಲಿ ಅಭಿವೃದ್ಧಿ ಪಡಿಸಿದೆ ಅಂತ. ಅಂದ್ರೆ ಮಣ್ಣಿನ ಒಂದು ಮಾಲಿನ್ಯ ಅಥವಾ ಸಾಯಿಲ್ ಪೊಲ್ಯೂಷನ್ ಏನು ಕಡಿಮೆ ಮಾಡೋದಕ್ಕೆ ಯಾವ ಒಂದು ಬ್ಯಾಕ್ಟೀರಿಯಾನ ಇಲ್ಲಿ ಬ್ಯಾಕ್ಟೀರಿಯಾ ಅಭಿವೃದ್ಧಿ ಪಡಿಸಿದ್ದಾರೆ, ಆ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ IIT ಬಾಂಬೆ ಅಂತಕ್ಕಂಥದ್ದು ಈ ಒಂದು ಏನು ಮಣ್ಣಿನ ಮಾಲಿನ್ಯವನ್ನು ಎದುರಿಸ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಪೂಜಾರಿ ಗ್ರಂಥಿ ಸಮ್ಮಾನ್ ಎಂಬತಕ್ಕಂಥ ಒಂದು ಯೋಜನೆ, ಪೂಜಾರಿ ಗ್ರಂಥಿ ಸಮ್ಮಾನ್ ಎಂಬತಕ್ಕಂಥ ಒಂದು ಯೋಜನೆಯನ್ನ ಎಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಈ ಒಂದು ಪೂಜಾರಿ ಗ್ರಂಥಿ ಸಮ್ಮಾನ್ ಯೋಜನೆಯನ್ನ ನವದೆಹಲಿಯಲ್ಲಿ ಇತ್ತೀಚೆಗೆ ಪ್ರಾರಂಭವನ್ನ ಮಾಡಲಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮತ್ತೆ ಮುಂದಿನ ಪ್ರಶ್ನೆ, ಪ್ರಾಜೆಕ್ಟ್ ವಿಸ್ತಾರ್ ಎಂಬತಕ್ಕಂಥದನ್ನ ಪ್ರಾರಂಭ ಮಾಡಲು ಯಾವ ಸಂಸ್ಥೆ ಕೃಷಿ ಸಚಿವಾಲಯದೊಂದಿಗೆ ಪಾಲುದಾರಿಕೆ ಹೊಂದಿದೆ ಅಂತ. ಪ್ರಾಜೆಕ್ಟ್ ವಿಸ್ತಾರ್ ಎಂಬತಕ್ಕಂಥ ಒಂದು ಏನು ಸ್ಕೀಮ್ ಇದೆ, ಇದನ್ನ ಪ್ರಾರಂಭ ಮಾಡಲು ಯಾವ ಸಂಸ್ಥೆಯು ಕೃಷಿ ಸಚಿವಾಲಯದೊಂದಿಗೆ ಪಾಲುದಾರಿಕೆಯನ್ನು ಇಲ್ಲಿ ಹೊಂದಿದೆ ಅಂತ ಪ್ರಶ್ನೆ ಕೇಳಿದರೆ, IIT ಮದ್ರಾಸ್ ಎಂಬತಕ್ಕಂಥದ್ದು ಇದರ ಜೊತೆಗೆ ಏನು ಕೃಷಿ ಸಚಿವಾಲಯದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿಕೊಂಡು ಪ್ರಾಜೆಕ್ಟ್ ವಿಸ್ತಾರನ ಇಲ್ಲಿ ಶುರು ಮಾಡ್ತಾ ಇದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ನೇರ ಸ್ಮಾರ್ಟ್ ಫೋನ್ ಧ್ವನಿ ಕರೆಗಳನ್ನು ಸಕ್ರಿಯಗೊಳಿಸಲು ಇಸ್ರೋ ಯಾವ ದೇಶದ ಉಪಗ್ರಹವನ್ನ ಉಡಾವಣೆ ಮಾಡ್ತಾ ಇದೆ ಅಂತ. ನೇರ ಸ್ಮಾರ್ಟ್ ಫೋನ್ ಧ್ವನಿ ಕರೆಗಳನ್ನ ಸಕ್ರಿಯಗೊಳಿಸಲು ಇಸ್ರೋ ಯಾವ ದೇಶದ ಒಂದು ಉಪಗ್ರಹವನ್ನ ಉಡಾವಣೆ ಮಾಡುತ್ತಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಅಮೆರಿಕಾದ ಒಂದು ಸಂಯುಕ್ತ ಸಂಸ್ಥಾನ. ಇದೇನಾದ್ರೂ ಆಯ್ತು ಅಂತ ಅಂದ್ರೆ ಡೈರೆಕ್ಟ್ ಆಗಿ ನೇರ ಒಂದು ಸ್ಮಾರ್ಟ್ ಫೋನ್ ಧ್ವನಿ ಕರೆಗಳನ್ನ ಸಕ್ರಿಯಗೊಳಿಸಲು ಅಂದ್ರೆ ಡೈರೆಕ್ಟ್ ಆಗಿ ನಾವು ಉಪಗ್ರಹದ ಉಡಾವಣೆ ಮೂಲಕ ನಾವು ಮಾತಾಡಬಹುದು ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಇದನ್ನ ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಆಧಾರ್ ಅಥವಾ UIDAI ನ ಒಂದು ಹೊಸ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ CEO ಆಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಭುವನೇಶ್ ಕುಮಾರ್ ಎಂಬತಕ್ಕಂಥವರು ಈ ಒಂದು UIDAI ನ CEO ಆಗಿ ಇತ್ತೀಚೆಗೆ ನೇಮಕ ಅಥವಾ ಅಧಿಕಾರವನ್ನು ಇಲ್ಲಿ ವಹಿಸಿಕೊಂಡಿದ್ದಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ನೋಡಿ,
ಇತ್ತೀಚೆಗೆ ಸಂತೋಷ್ ಟ್ರೋಫಿಯನ್ನ ಗೆದ್ದ ರಾಜ್ಯ ಯಾವುದು ಅಂತ. ಇತ್ತೀಚೆಗೆ ಸಂತೋಷ್ ಟ್ರೋಫಿಯನ್ನ ಗೆದ್ದ ರಾಜ್ಯ ಯಾವುದಪ್ಪ ಅಂತ ಅಂದ್ರೆ ಪಶ್ಚಿಮ ಬಂಗಾಳ. ಯಾವ ಒಂದು ರಾಜ್ಯದ ನಡುವೆ ಈ ಒಂದು ಏನು ಸರಣಿ ಅಥವಾ ಈ ಒಂದು ಫೈನಲ್ ಮ್ಯಾಚ್ ನಡೀತು ಅಂತ ಅಂದ್ರೆ ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳ ನಡುವೆ ನಡೀತದೆ. ಸಂತೋಷ್ ಟ್ರೋಫಿಯನ್ನ ಇತ್ತೀಚೆಗೆ ಈ ಒಂದು ಪಶ್ಚಿಮ ಬಂಗಾಳ ರಾಜ್ಯ ಇಲ್ಲಿ ಗೆದ್ದುಕೊಂಡಿದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನ ಅನಾವರಣಗೊಳಿಸಿದೆ ಅಂತ. ಭಾರತದ ಯಾವ ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನ ಅನಾವರಣಗೊಳಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬಾ ಇಂಪಾರ್ಟೆಂಟು. ತಮಿಳುನಾಡು ಇದನ್ನ ಫಾರ್ಮೇಶನ್ ಅನ್ನು ಮಾಡಿದೆ. ಭಾರತದ ತಮಿಳುನಾಡು ರಾಜ್ಯವು ದೇಶದ ಮೊದಲ ಗಾಜಿನ ಸಮುದ್ರ ಸೇತುವೆಯನ್ನು ಇಲ್ಲಿ ಅನಾವರಣಗೊಳಿಸಿದ್ದಾರೆ. ಮುಂದಿನ ಪ್ರಶ್ನೆ, 2024ರ ವಿಶ್ವ ಬ್ಲಿಟ್ಸ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಯಾರು ಹಂಚಿಕೊಂಡರು ಅಂತ. ಅಂದ್ರೆ ಫೈನಲ್ ನಲ್ಲಿ ಇಬ್ರು ಕೂಡ ಟೈ ಆಗಿರ್ತಾರೆ. ಟೈ ಆಗಿರ್ತಕ್ಕಂಥ ಒಂದು ಇಬ್ಬರ ನಡುವೆ ಮತ್ತೆ ಗೇಮ್ ನಡೀತದೆ, ಅದು ಕೂಡ ಟೈ ಆಗ್ತದೆ. ಅದಕ್ಕಾಗಿ ಇಬ್ಬರಿಗೂ ಕೂಡ ಇಲ್ಲಿ ಪ್ರಶಸ್ತಿ ಬರ್ತದೆ. ಯಾವ್ದಪ್ಪ ಅಂತ ಅಂದ್ರೆ ವಿಶ್ವ ಬ್ಲಿಟ್ಸ್ ಚೆಸ್ ಚಾಂಪಿಯನ್ಶಿಪ್ 2024ರಲ್ಲಿ ನಡೀತಿದೆ. ಇದನ್ನ ಯಾರ್ಯಾರು ಹಂಚಿಕೊಂಡ್ರು ಅಂತ ಅಂದ್ರೆ ಮ್ಯಾಗ್ನಸ್ ಕಾರ್ಲ್ಸೆನ್ ಮತ್ತು ಇಯಾನ್ ನಿಪೊಮ್ನಿಯಾಟ್ಚಿ. ಆಪ್ಷನ್ ಬಿ, ಮ್ಯಾಗ್ನಸ್ ಕಾರ್ಲ್ಸೆನ್ ಮತ್ತು ಇಯಾನ್ ನಿಪೊಮ್ನಿಯಾಟ್ಚಿ ಇವರಿಬ್ರು ಕೂಡ ಇದನ್ನ ಪ್ರಶಸ್ತಿಯನ್ನ ಹಂಚಿಕೊಂಡಿರ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅಸೋಚಾಮ್ನ ಒಂದು ನೂತನ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನ ಇಲ್ಲಿ ನೇಮಕ ಮಾಡಿದ್ದಾರೆ ಅಂತ. ಅಸೋಚಾಮ್ನ ಒಂದು ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಕಗೊಂಡು ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮನೀಶ್ ಸಿಂಘಲ್ ಎಂಬತಕ್ಕಂಥವ್ರು. ಮನೀಶ್ ಸಿಂಘಲ್ ಅವರನ್ನ ಅಸೋಚಾಮ್ನ ನೂತನ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿ ನೇಮಕವನ್ನ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಬಾಲ್ಯ ವಿವಾಹವನ್ನ ಕೊನೆಗೊಳಿಸಲು ಬಾಲ್ಯ ವಿವಾಹ ಮುಕ್ತ ಅಭಿಯಾನವನ್ನ ಪ್ರಾರಂಭಿಸಿದ ದೇಶ ಯಾವುದು ಅಂತ. ಬಾಲ್ಯ ವಿವಾಹವನ್ನ ಕೊನೆ ಮಾಡೋದಕ್ಕೆ ಬಾಲ್ಯ ವಿವಾಹ ಮುಕ್ತ ಅಭಿಯಾನವನ್ನ ಪ್ರಾರಂಭ ಮಾಡಿದ ದೇಶ ಯಾವುದಪ್ಪ ಅಂತ ಅಂದ್ರೆ ಅದು ನೇಪಾಳ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ನೇಪಾಳ ದೇಶ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂಗಳೊಂದಿಗೆ 1643 ಕಿಲೋಮೀಟರ್ ಉದ್ದದ ಬೇಲಿ ಇಲ್ಲದ ಒಂದು ಗಡಿಯನ್ನ ಯಾವ ದೇಶ ಹಂಚಿಕೊಂಡಿದೆ ಅಂತ. ಅಂದ್ರೆ ಈ ಒಂದು ಗಡಿ ಏನಿದೆ ಬೇಲಿನೇ ಇಲ್ಲ, ಇಲ್ಲಿ ಬೇಲಿ ಇರದೆ ಗಡಿಯನ್ನ ಮಾಡ್ಕೊಂಡಿದ್ದಾರೆ. ಆ ಒಂದು ಯಾವ ದೇಶ ಹಂಚಿಕೊಂಡಿದೆ ಅಂತ ಅಂದ್ರೆ ಮ್ಯಾನ್ಮಾರ್ ಅಥವಾ ಬರ್ಮಾ ಅಂತ ಕರಿತೇವೆ. ಈ ಒಂದು ಮ್ಯಾನ್ಮಾರ್ ದೇಶ ಇದನ್ನ 1643 ಕಿಲೋಮೀಟರ್ ಗಡಿಯನ್ನ ಇಲ್ಲಿ ಹಂಚಿಕೊಂಡಿದೆ. ಮುಂದಿನ ಪ್ರಶ್ನೆ, CRPF ನ ಅಧಿಕೃತ ಮಹಾನಿರ್ದೇಶಕರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ. ಈ ಒಂದು CRPF ನ ಒಂದು ಅಧಿಕೃತ ಮಹಾನಿರ್ದೇಶಕರನ್ನಾಗಿ ಯಾರನ್ನ ಇಲ್ಲಿ ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ವಿತುಲ್ ಕುಮಾರ್ ಎಂಬತಕ್ಕಂಥವ್ರು. ವಿತುಲ್ ಕುಮಾರ್ ಎಂಬತಕ್ಕಂಥವ್ರು CRPF ನ ನೂತನ ಮಹಾನಿರ್ದೇಶಕರಾಗಿ ಇಲ್ಲಿ ನೇಮಕವನ್ನ ಇಲ್ಲಿ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, DBS ಬ್ಯಾಂಕ್ ಇಂಡಿಯಾದ ಹೊಸ CEO ಆಗಿ ಯಾರು ನೇಮಕ ಹೊಂದಿದ್ದಾರೆ ಅಂತ. DBS ಬ್ಯಾಂಕ್ ನ ಇಂಡಿಯಾದ ಒಂದು ಹೊಸ CEO ಆಗಿ ಇತ್ತೀಚೆಗೆ ಯಾರು ನೇಮಕ ಹೊಂದಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ರಜತ್ ವರ್ಮಾ ಎಂಬತಕ್ಕಂಥವ್ರು. ಆಪ್ಷನ್ ಸಿ, ರಜತ್ ವರ್ಮಾ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಶ್ವ ಆಡಿಯೋ ವಿಜುವಲ್ ಮನೋರಂಜನಾ ಶೃಂಗಸಭೆಯನ್ನ ಅಥವಾ ವೇವ್ಸ್ ಅನ್ನ ಯಾವ ದೇಶ ಇಲ್ಲಿ ಆಯೋಜನೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇತ್ತೀಚೆಗೆ ವಿಶ್ವ ಆಡಿಯೋ ವಿಜುವಲ್ಸ್ ಮನೋರಂಜನಾ ಶೃಂಗಸಭೆಯನ್ನ ಅಥವಾ ವೇವ್ಸ್ ಅಂತ ಕರೀತೇವೆ. ವರ್ಲ್ಡ್ ಆಡಿಯೋ ವೇವ್ಸ್ ಅಂತ ಏನಿದೆ ಇದರ ಒಂದು ಎಂಟರ್ಟೈನ್ಮೆಂಟ್ ಶೃಂಗಸಭೆ ಏನಿದೆ ಇದನ್ನ ಯಾವ ದೇಶ ಆಯೋಜನೆ ಮಾಡಿದೆ ಅಂತ ಕೇಳಿದರೆ ಇದನ್ನ ಇತ್ತೀಚೆಗೆ ಭಾರತ ದೇಶ ಇದನ್ನ ಆಯೋಜನೆ ಮಾಡಿದೆ. ಆಪ್ಷನ್ ಎ ಇಲ್ಲಿ ಸರಿ. ICC ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿಯನ್ನ ಸತತ 3ನೇ ಬಾರಿಗೆ ಗೆದ್ದ ದೇಶ ಇಲ್ಲಿ ಯಾವುದು ಅಂತ ಕೇಳಿದರೆ ICC ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿಯನ್ನ ಸತತ 3ನೇ ಬಾರಿಗೆ ಇಲ್ಲಿ ಗೆದ್ದಂತಹ ದೇಶ ಇಲ್ಲಿ ಭಾರತ ಎಂಬತಕ್ಕಂಥದ್ದು. ಭಾರತ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಪತ್ರಿಕಾ ದಿನವನ್ನ ವಾರ್ಷಿಕವಾಗಿ ಯಾವ ದಿನಾಂಕದಂದು ಆಚರಣೆಯನ್ನ ಮಾಡಲಾಗುತ್ತದೆ ಅಂತ. ಭಾರತದ ಪತ್ರಿಕಾ ದಿನವನ್ನ ವಾರ್ಷಿಕವಾಗಿ ಯಾವ ದಿನಾಂಕದಂದು ಇಲ್ಲಿ ಆಚರಣೆಯನ್ನ ಮಾಡುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಜನವರಿ 29ನೇ ತಾರೀಕಿನಂದು ಪ್ರತಿ ವರ್ಷ ನಾವು ಭಾರತೀಯ ಪತ್ರಿಕಾ ದಿನವನ್ನ ಇಲ್ಲಿ ವಾರ್ಷಿಕವಾಗಿ ಇಲ್ಲಿ ಆಚರಣೆಯನ್ನ ಮಾಡ್ತಾ ಹೋಗ್ತಾ ಇದ್ದೇವೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಡೈರೆಕ್ಟ್ ಆಗಿ ಕೇಳ್ತಾರೆ. ಇದನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಬರುವಂತಹ ಒಂದು ಸಾಧ್ಯತೆ ಇಲ್ಲಿ ಇದೆ. ಮುಂದಿನ ಪ್ರಶ್ನೆ, ಯಾವ ನಗರವು ಅಂತಾರಾಷ್ಟ್ರೀಯ ಪಶ್ಮಿನಾ ಉತ್ಸವವನ್ನ ಆಯೋಜನೆಯಲ್ಲಿ ಮಾಡಿತ್ತು ಅಂತ. ಪಶ್ಮಿನಾ ಎಂಬತಕ್ಕಂಥ ಒಂದು ಉತ್ಸವವನ್ನ ಯಾವ ನಗರ ಇಲ್ಲಿ ಆಯೋಜನೆ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಲ್ಲಿ ಪೋಖರಾ, ಥಿಂಪು, ಕಠ್ಮಂಡು ಮತ್ತು ಢಾಕಾ ಅಂತ ಇಲ್ಲಿ ಕೊಟ್ಟಿದ್ದಾರೆ.
ಕಠ್ಮಂಡು ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಪಶ್ಮಿನಾ ಎಂಬತಕ್ಕಂಥ ಒಂದು ಉತ್ಸವವನ್ನು ಆಯೋಜನೆಯನ್ನು ಮಾಡಲಾಗಿತ್ತು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಕಠ್ಮಂಡು ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, 2025 ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಇಲ್ಲಿ ಯಾರು ಅಂತ ಕೇಳಿದರೆ, 2025 ಆಸ್ಟ್ರೇಲಿಯನ್ ಪುರುಷರ ಸಿಂಗಲ್ಸ್ ಅಂದರೆ ಆಸ್ಟ್ರೇಲಿಯನ್ ಓಪನ್ ಎಂಬತಕ್ಕಂಥದ್ದನ್ನು ಗೆದ್ದವರು ಇಲ್ಲಿ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಜಾನಿಕ್ ಸಿನ್ನರ್ ಎಂಬತಕ್ಕಂಥವ್ರು. ಆಪ್ಷನ್ ಎ ಜಾನಿಕ್ ಸಿನ್ನರ್ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದಿರ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯದ ಮೊದಲ ತೋಳ ಅಭಯಾರಣ್ಯವಾದ ಬಂಕಾಪುರ ತೋಳ ಅಭಯಾರಣ್ಯ ಏನಿದೆ ಅದು ಎಲ್ಲಿದೆ ಅಂತ, ಯಾವ ರಾಜ್ಯದಲ್ಲಿ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಬಂಕಾಪುರ ಅಂದ ತಕ್ಷಣ ನಿಮಗೆ ಪಕ್ಕ ಬಂದ್ಬಿಡುತ್ತದೆ ಅದು ನಮ್ಮ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅಂತ. ಇದು ನಮ್ಮ ಒಂದು ನಮ್ಮ ಒಂದು ಭಾರತದಲ್ಲಿನ ಮೊದಲ ಒಂದು ತೋಳ ಅಭಯಾರಣ್ಯ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ರಾಜ್ಯದ ಮೊದಲ ತೋಳ ಅಭಯಾರಣ್ಯವಾದ ಬಂಕಾಪುರ ತೋಳ ಅಭಯಾರಣ್ಯ ಎಲ್ಲಿದೆ ಅಂತ ಇಲ್ಲಿ ಕೇಳಿದರೆ, ಕರ್ನಾಟಕದಲ್ಲಿ ಇದು ಕಂಡು ಬರ್ತದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಾದರೆ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಮಾಡಬಹುದು. ಮುಂದಿನ ಪ್ರಶ್ನೆ ನೋಡೋಣ. 2025 ಗಣರಾಜ್ಯೋತ್ಸವದ ಥೀಮ್ ಇಲ್ಲಿ ಏನಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಗಣರಾಜ್ಯೋತ್ಸವದ ಒಂದು ಥೀಮ್ ಏನಾಗಿತ್ತು ಅಂತ, ಇನ್ನೇನು ಆಗಸ್ಟ್ 15 ಕೂಡ ಬರ್ತದೆ, ಅದರ ಒಂದು ಥೀಮನ್ನು ಕೂಡ ಕೇಳುವಂಥ ಒಂದು ಸಾಧ್ಯತೆ ಇರ್ತದೆ. 2025 ಗಣರಾಜ್ಯೋತ್ಸವದ ಥೀಮ್ ಏನಾಗಿತ್ತು ಅಂತ ನೋಡೋದಾದ್ರೆ, ಗೋಲ್ಡನ್ ಇಂಡಿಯಾ ಪರಂಪರೆ ಮತ್ತು ಪ್ರಗತಿ. ಆಪ್ಷನ್ ಬಿ ಗೋಲ್ಡನ್ ಇಂಡಿಯಾ ಪರಂಪರೆ ಮತ್ತು ಪ್ರಗತಿ ಇದು ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಾರ್ಷಿಕವಾಗಿ ಯಾವ ದಿನಾಂಕದಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಆಚರಣೆಯನ್ನು ಇಲ್ಲಿ ಮಾಡ್ತಾರೆ ಅಂತ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಪ್ರತಿ ವರ್ಷ ಭಾರತದಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂತ ಇಲ್ಲಿ ಕೇಳಿದರೆ, ಜನವರಿ 25ನೇ ತಾರೀಕಿನಂದು ಪ್ರತಿ ವರ್ಷ ನಾವು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಇಲ್ಲಿ ಆಚರಣೆಯನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತ. ಮತದಾರರ ದಿನವನ್ನು, ಭಾರತದ ಒಂದು ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ 25ನೇ ತಾರೀಕಿನಂದು ಪ್ರತಿ ವರ್ಷ ನಾವು ಮತದಾರರ ದಿನವನ್ನು ಕೂಡ ನಾವು ಇಲ್ಲಿ ಆಚರಣೆಯನ್ನು ಇಲ್ಲಿ ಮಾಡ್ತೇವೆ. ಮುಂದಿನ ಒಂದು ಪ್ರಶ್ನೆ, ಗಣರಾಜ್ಯೋತ್ಸವ ಒಂದು ರಕ್ಷಾ ಕವಚ ಥೀಮನ್ನು ಯಾವ ಸಂಸ್ಥೆ ಇಲ್ಲಿ ಪ್ರದರ್ಶನ ಮಾಡ್ತದೆ ಅಂತ. ಗಣರಾಜ್ಯೋತ್ಸವದೊಂದು ರಕ್ಷಾ ಕವಚ ಅಂತಕ್ಕಂಥ ಥೀಮನ್ನು ಯಾವ ಇಲ್ಲಿ ಸಂಸ್ಥೆ ಪ್ರದರ್ಶನ ಮಾಡುತ್ತದೆ ಇಲ್ಲಿ ಪ್ರಶ್ನೆ ಕೇಳಿದರೆ, DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. DRDO ಇಲ್ಲಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಯಾವ ರಾಜ್ಯವು ಸುಧಾರಿತ ವಿಪತ್ತು ಅಪಾಯ ಎಚ್ಚರಿಕೆ ವ್ಯವಸ್ಥೆಯನ್ನು ಅಥವಾ ಕವಚಂ ಎಂಬತಕ್ಕಂಥದ್ದನ್ನು ಇಲ್ಲಿ ಪ್ರಾರಂಭ ಮಾಡಿದೆ ಅಂತ. ಯಾವ ರಾಜ್ಯವು ಸುಧಾರಿತ ವಿಪತ್ತು ಅಪಾಯ ಎಚ್ಚರಿಕೆ ವ್ಯವಸ್ಥೆ ಕವಚಂ ಎಂಬತಕ್ಕಂಥದ್ದನ್ನು ಇಲ್ಲಿ ಪ್ರಾರಂಭ ಮಾಡಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಕೇರಳ ಇದಕ್ಕೆ ಸರಿಯಾದ ಉತ್ತರ. ಕವಚಂ ಎಂಬತಕ್ಕಂಥದ್ದು ಇದನ್ನ ಶುರು ಮಾಡಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಸುರಂಗ ಮಾರ್ಗವನ್ನ ಯಾವ ದೇಶ ಇಲ್ಲಿ ಪೂರ್ಣಗೊಳಿಸಿದೆ ಅಂತ. ವಿಶ್ವದ ಅತಿ ಉದ್ದದ ಎಕ್ಸ್ಪ್ರೆಸ್ ವೇ ಏನಿದೆ ಸುರಂಗ ಮಾರ್ಗ, ಇದನ್ನ ಯಾವ ದೇಶ ಇಲ್ಲಿ ಪೂರ್ಣಗೊಳಿಸಿದೆ ಅಂತ ಇಲ್ಲಿ ಕೇಳಿದರೆ, 22.7 ಕಿಲೋಮೀಟರ್ ಉದ್ದ ಇರತಕ್ಕಂಥದ್ದು. ಇದು ಎಲ್ಲಿದೆ ಅಂತ ಅಂದ್ರೆ ಚೀನಾ ದೇಶದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಜಾಗತಿಕವಾಗಿ ಕಾಫಿ ಉತ್ಪಾದಕರಲ್ಲಿ ಭಾರತದ ಪ್ರಸ್ತುತ ಸ್ಥಾನ ಎಷ್ಟು ಅಂತ. ಜಾಗತಿಕವಾಗಿ ಕಾಫಿ ಉತ್ಪಾದಕರಲ್ಲಿ ಭಾರತದ ಪ್ರಸ್ತುತ ಸ್ಥಾನ ಎಷ್ಟು ಅಂತ ಕೇಳಿದರೆ 7ನೇ ಸ್ಥಾನದಲ್ಲಿ ಇಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 2025 ಫ್ಲೆಮಿಂಗೋ ಎಂಬತಕ್ಕಂಥ ಒಂದು ಉತ್ಸವವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂತ. ಫ್ಲೆಮಿಂಗೋ ಉತ್ಸವ ಏನಿದೆ ಇತ್ತೀಚೆಗೆ ನಡೀತು, ಅದು ಯಾವ ರಾಜ್ಯದಲ್ಲಿ ನಡೀತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಅದು ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ನಡೀತದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಫ್ಲೆಮಿಂಗೋ ಉತ್ಸವ ಯಾವ ರಾಜ್ಯದಲ್ಲಿ ನಡೀತು ಅಂದರೆ ಆಂಧ್ರ ಪ್ರದೇಶದಲ್ಲಿ ಇದು ನಡೆದಿದೆ. ಮುಂದಿನ ಪ್ರಶ್ನೆ, ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ. ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, 2015ರಲ್ಲಿ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಇಲ್ಲಿ ಪ್ರಾರಂಭ ಮಾಡಲಾಯಿತು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ,
2025ರ ಉದ್ಘಾಟನಾ ಖೋ ಖೋ ವಿಶ್ವಕಪ್ನಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗಗಳಲ್ಲಿ ಯಾವ ದೇಶ ಇಲ್ಲಿ ಗೆಲುವನ್ನು ಇಲ್ಲಿ ಸಾಧಿಸಿತು ಅಂತ, ಯಾವ ದೇಶ ಗೆಲುವನ್ನು ಇಲ್ಲಿ ಸಾಧಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಆಪ್ಷನ್ ಇಲ್ಲಿ ಖೋ ಖೋ ವಿಶ್ವಕಪ್ನಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗಗಳಲ್ಲಿ ಭಾರತ ಇಲ್ಲಿ ಈ ಒಂದು ಗೆಲುವನ್ನು ಸಾಧಿಸಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ, ಭಾರತ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನವೆಂಬರ್ 30, 2027ರವರೆಗೆ CRPFನ ಒಂದು ಮಹಾನಿರ್ದೇಶಕರಾಗಿ ಯಾರನ್ನ ಇಲ್ಲಿ ನೇಮಕ ಮಾಡಲಾಗಿದೆ ಅಂತ ಇಲ್ಲಿ ಕೇಳಿದರೆ, ಹಿಂದಿನ ವಿಡಿಯೋದಲ್ಲಿ ನಾನು ವಿತುಲ್ ಕುಮಾರ್ ಅಂತ ಹೇಳಿದ್ದೆ, ಆದರೆ ಈಗ ಚೇಂಜ್ ಮಾಡಿದ್ದಾರೆ. ಜ್ಞಾನೇಂದ್ರ ಪ್ರಕಾಶ್ ಸಿಂಗ್ ಎಂಬತಕ್ಕಂಥವ್ರು, ಜ್ಞಾನೇಂದ್ರ ಪ್ರತಾಪ್ ಸಿಂಗ್ ಎಂಬತಕ್ಕಂಥವ್ರು ಈ ಒಂದು CRPFನ ಮಹಾನಿರ್ದೇಶಕರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2024-25 ವಿಜಯ್ ಹಜಾರೆ ಟ್ರೋಫಿಯನ್ನ ದಾಖಲೆ 5ನೇ ಬಾರಿಗೆ ಗೆದ್ದಂತಹ ರಾಜ್ಯ ಯಾವುದು ಅಂತ ಇಲ್ಲಿ ಕೇಳಿದರೆ, ವಿಜಯ್ ಹಜಾರೆ ಟ್ರೋಫಿ ಏನಿದೆ 5ನೇ ಬಾರಿಗೆ ಯಾವ ರಾಜ್ಯ ಇಲ್ಲಿ ಗೆದ್ದಿದೆ ಅಂತ, ಕರ್ನಾಟಕ ಇಲ್ಲಿ ಗೆದ್ದಿರ್ತಕ್ಕಂಥದ್ದು ವಿಜಯ್ ಹಜಾರೆ ಟ್ರೋಫಿಯನ್ನ 5ನೇ ಬಾರಿಗೆ ಇಲ್ಲಿ ಗೆದ್ದಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಬಾರಿಗೆ ಯಾವ ರಾಜ್ಯ ಇಲ್ಲಿ ಏಕರೂಪ ನಾಗರಿಕ ಸಂಹಿತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ, ಇದನ್ನು ಯಾವ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತೆಗೆದುಕೊಂಡು ಬಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಉತ್ತರಾಖಂಡ ಇದಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಮೊದಲ ಬಾರಿಗೆ ಉತ್ತರಾಖಂಡ ತೆಗೆದುಕೊಂಡು ಬಂದಿದೆ. ಅದಕ್ಕೂ ಮೊದಲು ಗೋವಾ ರಾಜ್ಯದಲ್ಲಿ ಮೊದಲಿಂದ ಕೂಡ ಇತ್ತು, ಆದರೆ ಉತ್ತರಾಖಂಡ ಮೊದಲ ಬಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಪ್ರಧಾನಿ ಮೋದಿ ಗ್ರಾಮೀಣ ನಿವಾಸಿಗಳಿಗೆ 65 ಲಕ್ಷ ಆಸ್ತಿ ಕಾರ್ಡ್ಗಳನ್ನು ಯಾವ ಯೋಜನೆಯಡಿಯಲ್ಲಿ ವಿತರಣೆ ಮಾಡಿದ್ರು ಅಂತ, ಆಸ್ತಿ ಕಾರ್ಡ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ಒಂದು ಯೋಜನೆ ಅಡಿಯಲ್ಲಿ ವಿತರಣೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಇದನ್ನು ಮಾಡಿದರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಸ್ರೋ ತನ್ನ ಒಂದು ಕಾಂಪ್ಯಾಕ್ಟ್ ರಿಸರ್ಚ್ ಮಾಡ್ಯೂಲ್ ಫಾರ್ ಆರ್ಬಿಟಲ್ ಪ್ಲಾಂಟ್ ಸ್ಟಡೀಸ್ ಇದನ್ನು ಅಥವಾ ಕ್ರಾಪ್ಸ್ ಅನ್ನ ಬಳಸಿ ಬಾಹ್ಯಾಕಾಶದಲ್ಲಿ ಯಾವ ಬೆಳೆಯನ್ನು ಇಲ್ಲಿ ಯಶಸ್ವಿಯಾಗಿ ಇಲ್ಲಿ ಮೊಳಕೆಯನ್ನ ಒಡೆಸಿತು ಅಂತ ಇಲ್ಲಿ ಕೇಳಿದರೆ, ಲೋಬಿಯಾ ಎಂಬತಕ್ಕಂಥ ಒಂದು ಬೆಳೆ. ಆಪ್ಷನ್ ಬಿ ಇಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು. ಆಪ್ಷನ್ ಬಿ ಲೋಬಿಯಾ ಬೆಳೆಯನ್ನು ಇಲ್ಲಿ ಬಾಹ್ಯಾಕಾಶದಲ್ಲಿ ಮೊಳಕೆಯನ್ನು ಓಡಿಸಿದರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ 2025 ಯಾವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಿ ಉದ್ಘಾಟನೆಯಲ್ಲಿ ಮಾಡಿದರು ಅಂತ, ಭಾರತ್ ಮೊಬಿಲಿಟಿ ಗ್ಲೋಬಲ್ ಎಕ್ಸ್ಪೋ ಅನ್ನ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ನವದೆಹಲಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ರಕ್ಷಣಾ ಸಚಿವರು ಪ್ರಾರಂಭ ಮಾಡಿದ ಭಾರತೀಯ ರಣಭೂಮಿ ದರ್ಶನ್ ಆ್ಯಪ್ನ ಒಂದು ಪ್ರಾಥಮಿಕ ಉದ್ದೇಶ ಏನು ಅಂತ ಕೇಳಿದರೆ, ರಕ್ಷಣಾ ಸಚಿವರು ಇಲ್ಲಿ ಪ್ರಾರಂಭ ಮಾಡಿರುವ ಭಾರತದ ಒಂದು ರಣಭೂಮಿ ದರ್ಶನ್ ಆ್ಯಪ್ನ ಪ್ರಾಥಮಿಕ ಉದ್ದೇಶ ಏನಪ್ಪಾ ಅಂತಂದ್ರೆ ಯುದ್ಧ ಭೂಮಿ ಪ್ರವಾಸೋದ್ಯಮಗಳನ್ನು ನಾವು ಉತ್ತೇಜನ ಮಾಡತಕ್ಕಂಥದ್ದು. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ $450 ಮಿಲಿಯನ್ ಒಂದು ಬ್ರಹ್ಮೋಸ್ ಕ್ಷಿಪಣಿ ಒಪ್ಪಂದವನ್ನು ಇಲ್ಲಿ ಮಾಡಿಕೊಳ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಬ್ರಹ್ಮೋಸ್ ಕ್ಷಿಪಣಿ ಒಂದು ಒಪ್ಪಂದವನ್ನ ಇಂಡೋನೇಷ್ಯಾ ಒಂದು ದೇಶದೊಂದಿಗೆ ಇಲ್ಲಿ ಭಾರತ ಮಾಡಿಕೊಳ್ತಾ ಇದೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಇಸ್ರೋದ 3ನೇ ಉಡಾವಣಾ ವೇದಿಕೆಯನ್ನ ಎಲ್ಲಿ ಸ್ಥಾಪನೆಯನ್ನ ಮಾಡಲಾಗುವುದು ಅಂತ ಇಲ್ಲಿ ಕೇಳಿದರೆ, 3ನೇ ಒಂದು ಉಡಾವಣಾ ವೇದಿಕೆಯನ್ನ ಶ್ರೀಹರಿಕೋಟಾದಲ್ಲಿ ಇಲ್ಲಿ ಸ್ಥಾಪನೆ ಮಾಡ್ತೇವೆ ಅಂತ ಇಲ್ಲಿ ಹೇಳಿದರೆ. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಆ ಶ್ರೀಹರಿಕೋಟ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಟೆನ್ನಿಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಂದ್ಯಗಳನ್ನು ಆಡಿದ ದಾಖಲೆಯನ್ನು ಯಾರು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ ಅಂತ, ಇಲ್ಲಿ ನೋವಾಕ್ ಜೋಕೋವಿಕ್ ಅವರು ಟೆನ್ನಿಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಂದ್ಯಗಳನ್ನು ಆಡಿದ ದಾಖಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇವಾಗಿದ್ದು ಇವತ್ತಿನ ಒಂದು ಸಂಪೂರ್ಣ ಒಂದು ಪ್ರಚಲಿತ ಘಟನೆಗಳು. ಹಿಂದಿನ ಒಂದು ತರಗತಿಗಳಲ್ಲಿ ಸಂಪೂರ್ಣವಾಗಿ ಜನವರಿ ಸಂಪೂರ್ಣ ಪ್ರಚಲಿತ ಘಟನೆಗಳ ಒಂದು ಪಾರ್ಟ್ 1 ನಾನು ಕೊಟ್ಟಿದ್ದೇನೆ, ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗೋದು. ಇದು ಪಾರ್ಟ್ 2 ಆಗಿದೆ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಲಿ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.